ಹಲ್ಲೆಲೂಯಾ. ದೇವರು ಮನಸ್ಸನ್ನು ನೋಡುವವನು. ಅದಕ್ಕೆ ನಿನ್ನ ಮನಸ್ಸು ಏನಾಗಿದೆ ಅನ್ನೋ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇವತ್ತು ನಮ್ಮ ಸನ್ಮಾನಗಳು ಬರೀ ಬಾಯಿ ಮಾತಾಗಿರಬಾರ್ದು, ನಮ್ಮ ಆರಾಧನೆಗಳು ಬಾಯಿ ಮಾತಲಾಗಿರಬಾರ್ದು, ನಮ್ಮ ಪ್ರಾರ್ಥನೆಗಳು ಬಾಯಿ ಮಾತಾಗಿರಬಾರ್ದು. ಮನಸಾರೆ ಬೇಡಿಕೊಳ್ಬೇಕು. ಮನಸಾರೆ ನೀನು ದೇವರನ್ನು ಹುಡುಕುವಾಗ ನೀನು ದೇವರು ಕಂಡುಕೊಳ್ತಿ. ನೀನು ಯಾವ ಕಷ್ಟದಿಂದ, ಯಾವ ಕಣ್ಣೀರಿಂದ, ಯಾವ ಬೇನಿಂದ ಏನನ್ನ ನೀನು ಹೊಂದಿಕೊಳ್ಳೋದಕ್ಕೆ ದಾಹಗೊಂಡಿದ್ದೇನೆ, ಮನಸಾರೆ ಯೇಸುವನ್ನು ಹುಡಿಕೊಂಡು ಯಾಲಿಗೆ ಬಂದಿದೆಯಾ ಅನ್ನೋದನ್ನ ದೇವರು ನೋಡ್ತಾನೆ. ಇವತ್ತು ನೀನು ಸಂಬಳ ಕಳ್ಕೊಂಡು ಬಂದಿರಬಹುದು, ನೀನು ಯಾವುದೋ ಒಂದು ಪ್ರಯಾಣವನ್ನು ಬಿಟ್ಟು ಬಂದಿರಬಹುದು, ಯಾವುದೋ ವಿಧವಾದಂಥ ಒಂದು ಕೆಲಸ ಕಾರ್ಯಗಳನ್ನ ಬಿಟ್ಟಿದ್ದೇನೆ, ನೀನು ಪ್ರಯಾಣ ಮಾಡಿ ಬಿಸಿಲಲ್ಲಿ ಬಂದು ಕುಳಿತಿದೆ ಅಂದ್ರೆ ದೇವರು ನಿನ್ನ ಹೃದಯವನ್ನ, ಮನಸ್ಸನ್ನು ನೋಡ್ತಾನೆ. ಯಾವ ಮನಸ್ಸಿನಿಂದ ನೀನು ಆತನ ಹುಡುಕಿಕೊಂಡು ಬಂದಿದೆ ಅನ್ನೋದನ್ನು ನೋಡ್ತಾನೆ. ನೀನು ಬರೀ ಬಾಯಿ ಮಾತಿನಲ್ಲಿ ದೇವರ ಸಮೀಪಕ್ಕೆ ಬಂದಿದ್ದಾದ್ರೆ ನೀನು ಕುತ್ಕೊಳ್ತಿ, ಕೇಳ್ತಿ, ಅರ್ಥ ಮಾಡ್ಕೊಳ್ದೆ ಹೋಗ್ಬಿಡ್ತಿ. ಆದ್ರೆ ನೀನು ದೇವರಿಂದ ಏನು ಹೊಂದ್ಕೊಳ್ಳಕ್ ಆಗಲ್ಲ. ನೀನು ನಿಜವಾಗ್ಲೂ ದೇವರನ್ನ ಮನಸ್ಸಾರೆ ಹುಡುಕಿಕೊಂಡು ಬಂದಿದ್ರೆ ಖಂಡಿತವಾಗಿ ಪ್ರತಿಫಲವನ್ನು ಹೊಂದುತ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನಸಾರೆ ಹುಡುಕುವವನು ಏನ್ ಮಾಡ್ತಾನೆ? ಪ್ರತಿ ದಿನ ದೇವರನ್ನು ಹುಡುಕ್ತಾನೆ. ದೇವರೇ, ಈ ಆರೋಗ್ಯ ನನಗೆ ಬೇಕು, ಈ ರೋಗದಿಂದ ಹೊರಗಡೆ ಬರಬೇಕು, ಈ ಸಾಲದಿಂದ ನಾನು ಹೊರಗಡೆ ಬರಬೇಕು, ದೇವರೇ ನನ್ನನ್ನು ಬಲಪಡಿಸಬೇಕು, ದೇವರು ನನ್ನನ್ನು ಉಪಯೋಗಿಸಬೇಕು, ನಾನು ಪ್ರಾರ್ಥಿಸುವಂತ ವ್ಯಕ್ತಿ ಆಗಬೇಕು, ನನ್ನ ಮೇಲೆ ಪವಿತ್ರಾತ್ಮನ ಅಭಿಷೇಕ ಬರಬೇಕು, ನಾನು ಕೂಡ ಕೇಳಿದಂತ ವಾಕ್ಯದ ಪ್ರಕಾರ ಪವಿತ್ರಾತ್ಮನ ಅಭಿಷೇಕದಲ್ಲಿ ನಾನು ಜೀವಿಸಬೇಕು, ನನ್ನ ಕುಟುಂಬ ಭಕ್ತಿಪರವಾಗಿ ಜೀವಿಸಬೇಕು. ಆ ದಾಹ ನಮ್ಮಲ್ಲಿ ಇರಬೇಕು. ಮನಸಾರೆ ಪ್ರಾರ್ಥಿಸ್ತಾ ಇರಬೇಕು, ಮನಸಾರೆ ಅದಕ್ಕಾಗಿ ಹುಡುಕ್ತಾ ಇರಬೇಕು. ಈ ಮನಸಾರೆ ಹುಡುಕ್ತಾ ಇರೋ ವ್ಯಕ್ತಿ ಹೆಂಗಿರ್ತಾನೆ ಗೊತ್ತಾ? ದೇವ್ರತ ಹುಡುಕಿ ಹೋಗ್ತಾ ಕೇಳ್ತಾ ಅವನೇನಾಗಿರ್ತಾನೆ? ಶೋಧನೆಯಲ್ಲಿ ಒಳಗಾಗ್ತಾನೆ. ಮನಸ್ಸು ಸೋತು ಹೋಗ್ತಾ ಇರ್ತದೆ, ಅವನು ನಂಬಿಕೆ ಸೋತು ಹೋಗ್ತಾ ಇರ್ತದೆ. ಅವನು ಮನಸಾರೆ ಹುಡುಕಿದ್ದೇನೆ, ದೇವರು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಷ್ಟು ಮನಸಾರೆ ಹುಡುಕ್ತಾ ಇದ್ದೀನಿ, ನನಗೆ ಇನ್ನೂ ಸಿಕ್ತಿಲ್ವಲ್ಲ ಅಂತೇಳಿ ಅವನ ಮನಸ್ಸು ಸೋಲ್ತಾ ಇರ್ತದೆ, ಅವನ ನಂಬಿಕೆ ಸೋಲ್ತಾ ಇರ್ತದೆ. ಆ ಸೋಲು ಯಾವಾಗ ಅವನು ಸೋತು ಬಿದ್ದೋಗ್ತಿದ್ದಾನೆ ಅಂತ ಗೊತ್ತಾಗ್ತದೋ ಆಗ ದೇವರಿಂತ ಪ್ರಾರ್ಥನೆಗಳಲ್ಲಿ, ಇಂಥ ಕೂಟಗಳಲ್ಲಿ ನೀನು ಆಲೆಗೆ ಬರುವಾಗ, ದೇವರು ನಿನ್ನ ಕರೆಯುವಾಗ ಸೇವಕರ ಮೂಲಕವಾಗಿ ನೇರವಾಗಿ ನಿನ್ನ ಜೊತೆ ಮಾತನಾಡ್ತಾರೆ. ಅವಾಗ ನೇರವಾಗಿ ಕರ್ತ ನಿನಗೆ ಬಿಡುಗಡೆ ಕೊಡ್ತಾರೆ, ನಿನ್ನ ರೋಗಗಳನ್ನ ಗುಣಪಡಿಸ್ತಾರೆ. ಕರ್ತನ ಅವಾಗ ನೇರವಾಗಿ ನೀನು ಅಭಿಷೇಕಿಸ್ತಾರೆ. ಹಲ್ಲೆಲೂಯಾ. ಕರೆಯುವಾಗ ಮಾತ್ರ ನಾವು ಹೊಂದ್ಕೊಳ್ಬೇಕು ಅಂತ ಮನಸ್ಸು ಬರೋದಲ್ಲ. ಅವಾಗ ಹೋಗ್ಬಿಟ್ಟು ದೇವರೇ ನಾನು ತುಂಬಿಸ್ಬಿಡಪ್ಪ ಅಂದ್ರೆ ತುಂಬಿಸಲ್ಲ ದೇವರು. ಅದಕ್ಕಿಂತ ಮುಂಚಿತವಾಗಿ ಇರಬೇಕು, ನಾನು ಅಭಿಷೇಕ ಹೊಂದ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಮನಸಾರೆ ನಾವು ಹುಡುಕಬೇಕು, ದೇವರು ನನಗೆ ಬಿಡುಗಡೆ ಕೊಡಬೇಕು. ಅದಕ್ಕಿಂತ ಮನಸಾರೆ ಮುಂಚೆ ಇರಬೇಕು, ದೇವರು ಈ ರೋಗದಿಂದ ನಾನು ಗುಣಪಡಿಸಬೇಕಂತ ಹೇಳಿ ಇರುವಂತ ನಂಬಿಕೆ. ಹಲ್ಲೆಲೂಯಾ. ಮನಸಾರೆ ನಾವು ದೇವರನ್ನು ಹುಡುಕುವಾಗ, ಈ ಸಂದರ್ಭಗಳು ಬರುವಾಗ, ದೇವರು ತನ್ನ ಸೇವಕರ ಮೂಲಕವಾಗಿ ಕರೆಯುವಾಗ, ನೀವು ಯಾವಾಗ ಒಪ್ಪಿಸಿಕೊಡ್ತೀರೋ, ಯಾವಾಗ ನಂಬಿ ಮುಂದೆ ಬಂದು ನಿಂತ್ಕೊಳ್ತೀರೋ, ಆಗ ಮನಸಾರೆ ಹುಡುಕುವ ವ್ಯಕ್ತಿಗೆ, ಆ ದಾಹದಲ್ಲಿರುವ ವ್ಯಕ್ತಿಗೆ ಅಭಿಷೇಕನೋ, ಬಿಡುಗಡೆನೋ, ಸ್ವಸ್ಥತೆನೋ, ದೇವರ ಅದ್ಭುತವಾದ ಮಹಿಮೆಯಾದ ಕಾರ್ಯಗಳನ್ನ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಈಗ ನೋಡಿ, ನಾವು ಕುಟುಂಬ ವ್ಯವಸ್ಥೆಯಲ್ಲಿ ಇದ್ದೀವಿ. ನಮ್ಮ ಕುಟುಂಬದಲ್ಲಿ ನಾವು ಜೀವಿಸಬೇಕಾದ್ರೆ ಎಲ್ಲವೂ ಚೆನ್ನಾಗಿರ್ತದೆ. ಯಾವಾಗ ನಾವು ಮನಸಾರೆ ದೇವರನ್ನು ಹುಡುಕ್ತೀವಿ? ನಮಗೆ ಕಷ್ಟ ಇದ್ದಾಗ, ನಮಗೆ ಕಣ್ಣೀರಿದ್ದಾಗ, ನಾವು ಇಕ್ಕಟ್ಟಲ್ಲಿದ್ದಾಗ, ನಮಗೇನೋ ಒಂದು ಕಾರ್ಯ ದೇವರಿಂದ ಆಗಬೇಕು. ಎಲ್ಲ ಕಡೆ ಸುತ್ತಿ ಬಂದೆ, ಅಪ್ಪ ಏನೂ ಆಗಲಿಲ್ಲ, ದೇವರ ಬಳಿಗೆ ಬಂದಿದ್ದೀನಿ. ಆ ಕಾರ್ಯ ಹೊಂದ್ಕೊಳ್ಳೋ ತನಕ, ಆರೋಗ್ಯ ಹೊಂದ್ಕೊಳ್ಳೋ ತನಕ, ಬಿಡುಗಡೆ ಹೊಂದ್ಕೊಳ್ಳೋ ತನಕ, ಈ ಕಷ್ಟದಿಂದ ಹೊರಗಡೆ ಬರೋ ತನಕ, ಈ ಏನೋ ಅನೇಕ ದೇವರನ್ನ ಸುತ್ತ ಬಂದಿದ್ದೀನಿ, ಲಾಸ್ಟ್ಗೆ ಇದಕ್ಕೊಂದು ಬಂದಿದ್ದೀನಿ, ಇಲ್ಲೇನಾದ್ರೂ ನಡೀತದ ಅಂತ ಸಂಶಯ ಪಟ್ಟಿ ಬರಬಾರ್ದು. ಇಲ್ಲೇನಾದ್ರು ನಡೆದ್ರೆ ಸಾಕಪ್ಪ ಅಂತ ಹೇಳಿದ್ದೇನೆ ಎರಡು ಮನಸ್ಸಿನಿಂದ ಬರಬಾರ್ದು. ದೇವರ ಬಳಿಗೆ ಬರುವಾಗ ಎಲ್ಲವನ್ನ ನೋಡಿ ಬಂದಿದ್ದೀನಿ, ಇಲ್ಲಿ ಖಂಡಿತ ನಾನು ಅದ್ಭುತ ಹೊಂದ್ಕೊಳ್ತೀನಿ, ಇಲ್ಲಿ ಖಂಡಿತ ಯೇಸು ನನ್ನ ಬಳಿ ನನ್ನನ್ನು ಕಷ್ಟಗಳನ್ನ ಕೇಳ್ತಾನೆ, ಯೇಸು ಕ್ರಿಸ್ತನ ಖಂಡಿತ ನನ್ನ ಮುಟ್ತಾನೆ ಅನ್ನೋ ವಿಶ್ವಾಸ ನನ್ನಲ್ಲಿ ಬರಬೇಕು. ನೀನು ಮನಸಾರೆ ಇಲ್ಲಿ ಹುಡುಕುವಾಗ, ನೀನು ಎಂಥ ಪರಿಸ್ಥಿತಿಯಲ್ಲಿ ಬಂದಿದ್ರು ಪರವಾಗಿಲ್ಲ, ಡಾಕ್ಟರ್ ನಿನ್ನ ಕೈ ಬಿಟ್ಟಿರಬಹುದು, ನಿನ್ನ ಕುಟುಂಬದವರು ನಿನ್ನ ಕೈ ಬಿಟ್ಟಿರಬಹುದು, ಒಂದು ವೇಳೆ ನೀನು ಅನೇಕ ಆಸ್ಪತ್ರೆಗಳನ್ನು ಸುತ್ತಿ ಬಂದಿರಬಹುದು, ಅನೇಕ ಗುಡಿ ಗುಂಡಾರಗಳನ್ನು ಸುತ್ತಿ ಬಂದಿರಬಹುದು, ಇಲ್ಲಿ ಆಗಲ್ಲ, ಎಲ್ಲರೂ ನಿನ್ನ ಕೈ ಬಿಟ್ಟಿರಬಹುದು, ಈ ಪ್ರಪಂಚವೇ ನಿನ್ನ ಕೈ ಬಿಟ್ಟಿರಬಹುದು, ನಿನ್ನ ಶರೀರ ನಿನ್ನ ಕೈ ಬಿಟ್ಟಿರಬಹುದು, ನಿನ್ನ ಯೋಚನೆ ನಿನ್ನ ಕೈ ಬಿಟ್ಟಿರಬಹುದು. ಯೇಸುವನ್ನ ಮನಸಾರೆ ನೀನು ಹುಡುಕಿ ನಂಬಿ ಬರೋದಾದ್ರೆ, ನೀನು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕರ್ತ ನಿನಗೆ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲಾ ಕಡೆ ಸುತ್ತಿರ್ತೀವಿ, ಎಲ್ಲಾ ಕಡೆ ನೋಡಿರ್ತೀವಿ, ಆಗ್ಲೇ ಮನಸ್ಸು ಸೋತೋಗಿರ್ತದೆ, ನಂಬಿಕೆ ಕಳ್ಕೊಂಡು ಬಿಡ್ತೀವಿ, ಇನ್ನೊಂದು ಚಾನ್ಸ್ ನೋಡೋಣ ಅಂತ ರೀತಿಯಲ್ಲಿ ಬರ್ತೀವಿ. ಹಲ್ಲೆಲೂಯಾ. ಪ್ರಿಯರೇ, ಯೇಸುವಿನ ಬಳಿಗೆ ಬರುವಾಗ ನಿನ್ನ ಮನಸ್ಸನ್ನ ದೇವರು ನೋಡ್ತಾನೆ. ಹಲ್ಲೆಲೂಯಾ. ನೋಡಿ, ಕುಟುಂಬ ವ್ಯವಸ್ಥೆಯಲ್ಲಿ ಇದ್ದೀವಿ, ಅದು ಕುಟುಂಬ ಎಲ್ಲ ಚೆನ್ನಾಗಿದ್ದಾಗ ನಾವೇನ್ ಮಾಡ್ತೀವಿ? ದೇವರ ಬಳಿಲಿ ಬಂದು ಹೊಂದ್ಕೊಳ್ಳೋ ತನಕ ಮನಸ್ಸಾರೆ ಹುಡುಕ್ತೀವಿ. ಅದು ಸಿಕ್ಕದ ಮೇಲೆ ನಾವೇನ್ ಮಾಡ್ತೀವಿ? ಚೇಂಜ್ ಆಗ್ತದೆ. ಬಿಡು, ನನ್ನ ರೋಗ ಹೋಯ್ತಲ್ಲ, ಯೇಸು ಸ್ವಾಮಿ ಗುಣಪಡಿಸ್ತಾ, ಈ ಕಷ್ಟದಿಂದ ಬಿಡಿಸಿದ್ನಲ್ಲ, ಈ ಕಣ್ಣೀರಿಂದ ಬಿಡಿಸಿದ್ನಲ್ಲ, ಈ ಸಮಸ್ಯೆ ಪರಿಹಾರ ಮಾಡಿದ್ನಲ್ಲ, ಈ ದಿದ್ದ ಅವಮಾನ ತೆಗೆದಾಕದ್ನಲ್ಲ, ಸಾಕು ಬಿಡು, ಸ್ತೋತ್ರ. ನಾವೇನ್ ಮಾಡ್ತೀವಿ?
ಹೊಂದ್ಕೊಂಡ ಮೇಲೆ ಮನಸಾರೆ ದೇವರನ್ನ ಹುಡುಕೋದನ್ನ ಕಮ್ಮಿ ಆಗ್ತಾ ಹೋಗ್ತದೆ. ಮನಸಾರೆ ಹುಡುಕೋದನ್ನ ಬಿಟ್ಟು ಬಿಡ್ತೀವಿ. ಹಲ್ಲೆಲೂಯ. ಅದಕ್ಕೆ ಪ್ರಕಟಣೆ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ, ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ. ಕಾರಣ ಏನು? ನೀನು ಮೊದಲಿದ್ದಂಥ ನನ್ನ ಮೇಲಿದ್ದಂಥ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದೀ ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯ. ಮೊದಲು ದೇವ್ರతో ನಮ್ಮ ಯಪ್ಪಾ ಕಷ್ಟ ಎಲ್ಲಾ ಕಡೆ ಹೋಗಿ ಆಯ್ತು, ಎಲ್ಲೂ ಬಿಡುಗಡೆ ಆಗಿಲ್ಲ, ನಾನು ಕೇಳಲ್ಪಟ್ಟೆ, ನಾನು ನೋಡಿದೆ ಇವ್ರು ಅದ್ಭುತ ಹೊಂದ್ಕೊಂಡಿದ್ದಾರೆ, ನಾನು ನೋಡಿದೆ ಅವ್ರ ಜೀವಿತದಲ್ಲಿ ನಿಜವಾಗ್ಲೂ ಕೂಡ ಅದ್ಭುತ ಆಗೈತೆ, ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡಬೇಕು ಅಂತ ಹೇಳಿ ಕೆಲವು ಜನ ಏನ್ ಮಾಡ್ತಾರೆ, ಮನಸಾರೆ ದೇವರನ್ನ ಹುಡುಕ್ತಾರೆ, ಮನಸಾರೆ ದೇವ್ರ ಕೇಳ್ಕೊಳ್ತಾರೆ. ಹಲ್ಲೆಲೂಯ. ಅವ್ರು ಹುಡುಕಿದ್ದು ಕೇಳಿದ್ದನ್ನು ದೇವ್ರು ಕೊಟ್ಟ ಮೇಲೆ ಅವ್ರ ಜೀವಿತನೇ ಬದಲಾಗ್ತದೆ. ಆಮೇಲೆ ಬರ್ತಾ ಬರ್ತಾ ಅವರ ಆಸಕ್ತಿ ಕಮ್ಮಿ ಆಗ್ತದೆ, ಅವರ ಪ್ರಾರ್ಥನೆ ಜೀವಿತ ಕಮ್ಮಿ ಆಗ್ತದೆ. ಅವರು ದೇವರನ್ನು ನೋಡೋದನ್ನು ಬಿಟ್ಟು ಲೋಕವನ್ನು ನೋಡ್ತಾರೆ. ಅವ್ರು ದೇವರನ್ನು ನೋಡೋದು ಬಿಟ್ಟು ತಮಗೆ ಏನು ಹೊಂದ್ಕೊಂಡಿದ್ರು ಅದರ ಮೇಲೆ ಮನಸ್ಸು ಇಡ್ತಾರೆ. ಈ ಲೋಕದ ಮೇಲೆ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ದೇನೆ ಮನುಷ್ಯನ ದೇವರಿಂದ ದೂರ ಆಗ್ತಾ ಇರ್ತಾರೆ. ಚರ್ಚೆಗೆ ಬರ್ತಾ ಇರ್ತೀವಿ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಯೇಸುವನ್ನ ನೆನೆಸ್ತಾ ಇರ್ತೀವಿ, ಅದೆಲ್ಲ ಬಾಯಿ ಉಪಚಾರವಾಗಿ ಇಲ್ಲಿಂದ ಇಲ್ಲಿಗೆ, ಕತ್ತಿಂದ ಹೊರಗಡೆ, ಮನಸ್ಸಿಂದ ಅಲ್ಲ. ಹಲ್ಲೆಲೂಯ. ಹೌದಲ್ಲ? ಹಾಗಾಗಿದ್ದೇನೆ ದೇವರು ಕೇಳಿದೆಲ್ಲ ಕೊಟ್ಟಿದ್ದಾನಲ್ಲ, ದೇವರು ಮಾಡಿದ್ದಾನಲ್ಲ, ಇನ್ನೇನು ಮತ್ತೆ ದೇವ್ರಿಗೆ ಸ್ತೋತ್ರ. ನಾವು ಹೋಗ್ತೀವಲ್ಲ, ಕಾಣಿಕೆ ಕೊಡ್ತೀವಲ್ಲ, ದಸಂಬ ಕೊಡ್ತೀವಲ್ಲ, ಹಲ್ಲೆಲೂಯ. ಆದರೆ ಮನಸ್ಸಿನಿಂದ ಮಾಡ್ತಿದ್ಯಾ ಅನ್ನೋದು ಬಹಳ ಮುಖ್ಯ. ನೀನು ದೇವರ ಸಮ್ಮುಖಕ್ಕೆ ಬರುವಾಗ ಪೂರ್ಣ ಮನಸ್ಸಿನಿಂದ ಬರ್ತಿದ್ಯಾ ಅನ್ನೋದು ನೋಡ್ತಾರೆ ದೇವರು. ನೀನು ದೇವರ ಬಳಿಗೆ ಬರುವಾಗ ಯಾವ ಮನಸ್ಸಿಟ್ಟು ಬರ್ತಿದ್ಯಾ ಅನ್ನೋದು ನೋಡ್ತಾರೆ, ಬರೀ ಬಾಯಿ ಉಪಚಾರವಾಗಲ್ಲ. ಹಲ್ಲೆಲೂಯ. ಅದಕ್ಕೆ ಸ್ವಾಮಿ ಹೇಳೋದು, ಈ ಜನರು ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಿದ್ದಾರೆ, ನನ್ನನ್ನು ಸಮೀಪಿಸಕ್ಕೆ ಬರ್ತಿದ್ದಾರೆ, ಅವರ ಮನಸ್ಸು ನನ್ನಿಂದ ದೂರವಾಗಿದೆ ಅಂತ. ದೇವರು ಬೇಕಾಗಿರೋದು ನಿನ್ನ ಬರೀ ಶರೀರ, ಬರೀ ಬಾಯಿ ಉಪಚಾರ ಅಲ್ಲ, ನಿನ್ನ ಮನಸ್ಸು. ಯಾಕಂದ್ರೆ ದೇವರು ಅದನ್ನು ಉಂಟು ಮಾಡಿದ್ದಾನೆ. ದೇವರು ಉಂಟು ಮಾಡಿದದು ಮನಸ್ಸಿಗೆ, ಆತ್ಮಕ್ಕೆ ಬೇಕಾಗಿರೋದು ದೇವರ ಸ್ವರ. ಆತನ ಮನಸ್ಸಾರೆ ಹುಡುಕುವವರು ಮಾತ್ರ ಅದ್ಭುತಗಳನ್ನ ಕಂಡುಕೊಳ್ಳಕ್ಕೆ ಸಾಧ್ಯ.